కృష్ణా రైల్వే స్టేషన్లో రైళ్లు నిలపాలని కోరుతూ సోమవారం మండల కేంద్రానికి చెందిన పార్టీల నాయకుల పెద్దలు వినూత్నంగా నిరసన తెలిపారు. సౌత్ సెంట్రల్ జనరల్ మేనేజర్ కు రాసిన వినతి పత్రాన్ని కృష్ణానదిలో విడిచిపెట్టారు. బీజేపీ జాతీయ కౌన్సిల్ మెంబర్ అమర్దీక్ష్ మాట్లాడుతూ కరోనా సాకుతో వివిధ రూట్లలో తిరిగే 8 రైళ్లను కృష్ణా రైల్వే స్టేషన్లో హాల్ట్ను రద్దు చేశారని రైళ్లు నిలిపేలా చూడాలని అన్నారు. ವಿನೂತನ ಪದ್ಧತಿಯಲ್ಲಿ ಇದನ್ನ ಗಂಗೆ ಒಳಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸಮಸ್ಯೆಗಳ ಶ್ರಾದ್ದ, ರೈಲ್ವೆ ಸಮಸ್ಯೆಗಳ ಶ್ರಾದ್ದ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದ್ರೆ ನಾವೆಲ್ಲ ಗಡಿನಾಡು ಕನ್ನಡಿಗರು. ನಮ್ಮಲ್ಲಿ 8 ಟ್ರೈನ್ಗಳು ನಿಲ್ತಕ್ಕಂಥ ಟ್ರೈನ್ಗಳು ಕರೋನಾ ಸಮಯದಲ್ಲಿ ಈ ರೈಲ್ವೆ ಬೋರ್ಡ್ದವರು ಕರೋನಾ ಇದೆ ಅಂತ ಹೇಳಿ 8 ಟ್ರೈನ್ಗಳು ಸ್ಟಾಪ್ ತೆಗೆದುಬಿಟ್ರು. ಇಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶದಿಂದ ದಿನನಿತ್ಯ ನೂರಾರು ಯಾತ್ರಿಕಗಳು ಇಲ್ಲಿ ನದಿಯಲ್ಲಿ ಕಾರ್ಯಕ್ರಮಗಳು ಮಾಡಲಿಕ್ಕೆ ಪುಣ್ಯ ಸ್ನಾನಕ್ಕೆ ಬರ್ತಾರ. ಇಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, NT ರಾಮಾರಾವ್ ಅವರ ಅಸ್ಥಿಗಳನ್ನು ಸಹಿತ ತಂದು ಕಲಿಸಿದ್ರು. ಅಂಥ ಒಂದು ಪವಿತ್ರ ಕ್ಷೇತ್ರ ಇದು. ಗಡಿನಾಡು ಕನ್ನಡ ಪ್ರಾಂತ. ತೆಲಂಗಾಣದಲ್ಲಿ ಬ್ರಾಡ್ಗೇಜು ಇದೆ, ಒಂದೇ ಏಕೈಕ ಲೈನು ನಾರಾಯಣಪೇಟೆ ಜಿಲ್ಲೆಯಲ್ಲಿ. ನಾವು ಈ ಮನವಿಗಳನ್ನು, ನಮ್ಮಲ್ಲಿ ಈ ಟ್ರೈನ್ ಸಮಸ್ಯೆಗಳನ್ನು ಬಂಗಾರು ಲಕ್ಷ್ಮಣ ರೈಲ್ವೆ ಮಂತ್ರಿಗಳು, ಬಂಡಾರು ದತ್ತಾತ್ರೇಯ ರೈಲ್ವೆ ಮಂತ್ರಿಗಳು, ಬಸನಗೌಡ ಪಾಟೀಲ್ ರೈಲ್ವೆ ಮಂತ್ರಿಗಳು, ಅಶ್ವಿನಿ ಕುಮಾರ್ ವೈಷ್ಣವ್ ರೈಲ್ವೆ ಕೇಂದ್ರ ಮಂತ್ರಿಗಳು, ಇವರೆಲ್ಲರಿಗೆ ನಾನು ಸ್ವತಃ ಭೇಟಿಯಾಗಿ ಈ ನಮ್ಮ ಸಮಸ್ಯೆಗಳನ್ನು ಕೊಡಲಾಯಿತು. ಆದರೆ ಈ ರೈಲ್ವೆ ಜನರಲ್ ಮ್ಯಾನೇಜರ್ ಮತ್ತು DRMದವ್ರು ಹೇಗಿದ್ದಾರಪ್ಪ ಅಂತಂದ್ರೆ, ಪಾಪ ಈ ಬ್ಯೂರೋಕ್ರಸಿದವ್ರು ಅವ್ರ ಮಾತು ಕೇಳೋದಿಲ್ಲ. ನಮ್ಮ MLA ಲೆಟರ್ ಬರೆದಿದ್ದಾರೆ, ಗುಲ್ಬರ್ಗ MP ಲೆಟರ್ ಬರೆದಿದ್ದಾರೆ. ಬರೆದ್ರೆ ಅವ್ರು ಏನು ಹೇಳ್ತಾರ, ಇದೆಲ್ಲ ರೈಲ್ವೆ ಬೋರ್ಡ್ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ.